ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನ್ಯೂಸ್ ಎಲ್ಲ ಟ್ರಂಪ್ ಅಲ್ಲ ನ್ಯೂಸು. ಭಾಗವತರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಭಾಗವತರು ಕೋಪದಲ್ಲಿ ರುದ್ರ ತಾಂಡವ ಆಡ್ತಾ ಇದ್ದಾರೆ. ಇರಾನ್ ಮೇಲೆ ಗುಂಡು ಹಾಕ್ತೀನಿ ಅಂತ ಹೆದರಿಸ್ತಾ ಇದ್ದಾರೆ. ಗುಂಡು ಹಾಕ್ತಾರೆ ಅಂತ ಒಂದು ಭಯದಲ್ಲಿ ಚಿನ್ನ ಎಗ್ರಿ ಎಲ್ಲಿಗೋ ಹೊರಟೋಯ್ತು. 14,860 22 ಕ್ಯಾರೆಟ್ ಗೋಲ್ಡು, 24 ಕ್ಯಾರೆಟ್ ಗೋಲ್ಡು 16,211 ಅಂದ್ರೆ 15,000ನ ದಾಟಾಗಿದೆ 22 ಕ್ಯಾರೆಟ್ ಗೋಲ್ಡು. ಹಾಗೆ 17,000 ದಾಟ್ಬಿಡ್ತು 24 ಕ್ಯಾರೆಟ್ ಗೋಲ್ಡು. ಅಪ್ಪರ್ ಎಂಡ್ ಆಫ್ ದಿ ರೇಂಜಲ್ಲಿ ಇದೆ. ಗುಂಡು ಹಾಕಿದ್ರು ಅಂತಂದ್ರೆ ಇನ್ನೂ ಸ್ವಲ್ಪ ಏರೋದಕ್ಕೆ ಸಾಧ್ಯತೆ ಇದೆ. ಆದರೆ ರೂಪಾಯಿ 90.72ನಲ್ಲಿ ಇದೆ. ಕಷ್ಟಪಟ್ಟು RBI ಹಿಡಿದಿಟ್ಟಿದ್ದಾರೆ. ಬೆಳ್ಳಿ ಬೆಲೆ ಏರಿದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಕೊಳ್ಳಿ, ಮಾರೋ ಬೆಲೆನ ಮೊದಲು ಕೇಳ್ಬಿಟ್ಟು ಆಮೇಲೆ ತಗೊಳ್ಳಿ. ಓವರ್ ಆಲ್ ಆಗಿ ಮಾರ್ಕೆಟು ನಮಗೆ ತುಂಬಾ ಚೆನ್ನಾಗಿದೆ. ಸೊ ನಮ್ಮ ಗೋಲ್ಡ್ ಸೂಪರ್. ಈಗ ನಮ್ಮ ಈ ಟ್ರಂಪ್ ಭಾಗವತರವರ ಲೀಲೆಗಳನ್ನ ನೋಡೋಣ. ಟ್ರಂಪ್ ಭಾಗವತರು ಏನ್ ಹೇಳ್ತಾರೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಏನ್ ಹೇಳೋದು ನಾನೇನ್ ಕೇಳೋದು. ಮೊದಲು ಒಂದು 10% ಟ್ಯಾರಿಫ್ ಹಾಕಿದ್ರು, ಈಗ 15% ಟ್ಯಾರಿಫ್ ಹಾಕಿದ್ದಾರೆ. ಏನ್ ಹೇಳ್ತಾರೆ, ಸರ್ಕಾರದ ಆದೇಶವನ್ನೆಲ್ಲ ತಿರ್ಸಿ ನೋಡ್ತೀನಿ, ಯಾವ್ದಾದ್ರೂ ಒಂದನ್ನ ತಗೊಂಡ್ ಬಂದು ತಿರ್ದಾ ನಾನು ಟ್ಯಾರಿಫ್ನ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ 15% ಟ್ಯಾರಿಫ್ ನಡೆಯೋದಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಕೆಲವು ದೇಶಗಳು ಏನ್ ಹೇಳ್ತಾ ಇದೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಹೇಳಿದ್ದನ್ನ ಕೇಳಯ್ಯ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಟ್ರೇಡೇ ಕನ್ಫ್ಯೂಷನ್ ಅಲ್ಲಿ ಇದೆ. ಕಸ್ಟಮ್ಸು ಈಗ ಟ್ಯಾರಿಫ್ ಹಾಕೋದನ್ನ ನಿಲ್ಸಿದ್ದಾರೆ. ಹಾಕಿರೋಂಥ ಟ್ಯಾರಿಫ್, ತಗೊಂಡಿರೋಂಥ ಟ್ಯಾರಿಫ್ನೆಲ್ಲ ತಿರ್ಗಾ ಕಕ್ಕಿ ಅಂತ ಹೇಳ್ತಾ ಇದ್ದಾರೆ ಈ ಕಾರ್ಪೊರೇಟ್ಸು ಮತ್ತೆ ಇಂಪೋರ್ಟ್ ಮಾಡಿದಂಥವ್ರೆಲ್ಲ. ಆದ್ರೆ ಮೆಟೀರಿಯಲ್ ತಗೊಂಡಂಥವ್ನು ದುಡ್ಡನ್ನು ಆಲ್ರೆಡಿ ಕೊಟ್ಟಿರ್ತಾನೆ. ಹಾಗಿದ್ದಾಗ ಈ ದುಡ್ಡು ಯಾರಿಗೆ ಎಂಡ್ ಯೂಸರ್ಗೆ ಹೋಗುತ್ತಾ ಇಲ್ಲ ಕಾರ್ಪೊರೇಟ್ ಮಾರುತ್ತಾ ಅಂತ ಗೊತ್ತಿಲ್ಲ. ಅದರಿಂದ ಇದು ಟೋಟಲ್ ಆಗಿ ಕನ್ಫ್ಯೂಷನ್ನು. ಇದ್ರಲ್ಲಿ ಏನ್ ನ್ಯೂಸ್ ಅಂತಂದ್ರೆ, ಈ ಕಾಮರ್ಸ್ ಸೆಕ್ರೆಟರಿ ಅನ್ನೋದು ಏನ್ ಮಾಡಿದ್ದಾರೆ ಅಂದ್ರೆ, ಈ ಸೈಡಲ್ಲಿ ಟ್ರಂಪ್ ಟೋಪಿ ಹಾಕೊಂಡೇ ಇದ್ದಿದ್ದಾರೆ ಅವರು. ಆ ಸೈಡಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಈ ಟ್ಯಾರಿಫ್ ಕಟ್ಟಿದ್ರಲ್ವಾ, ಅವರಿಗೆಲ್ಲ ಈ ಬಾಂಡ್ನ ಮಾರಿದ್ದಾರೆ. ಬರುತ್ತೋ ಬರಲ್ವೋ ಅಂತ ಅದನ್ನ ಒಂದು ಡಿಸ್ಕೌಂಟ್ ಅಲ್ಲಿ ತಗೊಂಡಿದ್ದಾರೆ. ಒಂದು $1 ಬಾಂಡ್ನ ಒಂದು 30 ಸೆಂಟ್ 40 ಸೆಂಟ್ಗೆ ತಗೊಂಡಿದ್ದಾರೆ. ಈಗ ತೀರ್ಪು ಇವರ ಫೇವರ್ ಆಗಿ ಬಂದ ಮೇಲೆ ಅದು 80-90 ಅಂತ ಹೋಗ್ಬಿಟ್ಟಿದೆ. ಟಕ್ಕಂತ ಒಂದು ದುಡ್ಡು ಈ ಸೈಡಲ್ಲಿ ಟ್ರಂಪ್ಗೆ ಜಾಲ್ರ, ಆ ಸೈಡಲ್ಲಿ ಟ್ರಂಪ್ ಸುಪ್ರೀಂ ಕೋರ್ಟಲ್ಲಿ ಸೋತ್ ಹೋಗ್ಬಿಡ್ತಾರೆ ಅಂತ ಬೆಟ್ಟು. ಅದು ಪೇ ಆಫ್ ಆಗೋಯ್ತು. ಅವ್ರು ಬೇರೆ ಖುಷಿನಲ್ಲಿದ್ದಾರೆ. ಸೊ ಈ ಕಾಮರ್ಸ್ ಸೆಕ್ರೆಟರಿ ಹೆಂಗೆ ದುಡ್ಡು ಮಾಡ್ತಾ ಇದ್ದಾರೆ ನೋಡಿ. ಅಮೇರಿಕಾದಲ್ಲಿ ಒಂದು ಸೈಡಲ್ಲಿ ಮಿನಿಸ್ಟ್ರಿ ಈ ಥರ ದುಡ್ಡು ಮಾಡ್ತಾನೆ ಇರ್ತಾನೆ. ಅಗೇನ್ಸ್ಟ್ ದಿ ಗೌರ್ಮೆಂಟ್ ಬೆಟ್ ಮಾಡಿಬಿಟ್ಟು ಅಂತ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಈಗ ಯುರೋಪಿಯನ್ ಯೂನಿಯನ್ನ ಪುಷ್ ಮಾಡ್ತಾ ಇದ್ದಾರೆ. ಹಿಂಗೆ ಆದ ಪ್ರಕಾರ ಈಗ ಟ್ರಂಪ್ ಏನ್ ಹೇಳಿದ್ದಾರೆ ಅಂತಂದ್ರೆ, ನರೇಂದರ್ ಅಂತ ಹೇಳಿದ್ದಾರೆ. ಅದು ಅಂತಂದ್ರೆ ಏನಂದ್ರೆ, ನಿಮಗೆ 18% ಟ್ಯಾರಿಫ್, ಅಮೇರಿಕಾಗೆ ಟ್ಯಾರಿಫ್ ಇಲ್ಲ. ಅಗ್ರಿಕಲ್ಚರಲ್ ಗೂಡ್ಸ್ ಅಲ್ಲಿ ಎಷ್ಟು ಬೇಕಾದ್ರೂ ಇಳಿಸೋಣ. ಇದೇನೆ ಬೇಸಿಕ್ ಡೀಲ್ದು ಫ್ರೇಮ್ ವರ್ಕ್ ಅಂತ ಅವರು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ರೋಲ್ ನೋಡ್ಬಿಟ್ಟು ನಮ್ಮ ಹುಡುಗರು ಇದೇ ಚಾನ್ಸ್ ಅಂತ ಇದನ್ನೆಲ್ಲ ನಾವು ಡೀಪ್ ಆಗಿ ಸ್ಟಡಿ ಮಾಡಬೇಕು. ಈಗ ಸದ್ಯಕ್ಕೆ ನೋ ಡೀಲ್ ಅಂತ ನಮ್ಮೂರು ಕೂಡ ಪ್ಲೇನ್ ಎತ್ತಿ ಓಡ್ ಬಂದ್ಬಿಟ್ರು. ಇಷ್ಟು ದಿನ ಬೆಟ್ಟಲ್ಲಿ ನಾವು ಬರ್ಕೊಂಡಿದ್ದೆಲ್ಲ ವೇಸ್ಟ್ ಆಗೋಯ್ತು. ಟ್ರೇಡ್ ಡೀಲೇ ಇಲ್ಲ. ಅದರಿಂದ ಏನಾಗುತ್ತೆ ಅನ್ನೋದನ್ನ ಕಾದಿದ್ದೇ ನೋಡ್ಬೇಕಾಗುತ್ತೆ. ಈಗ ಸದ್ಯಕ್ಕೆ ಅನ್ಸರ್ಟಿನಿಟಿ ಕಂಟಿನ್ಯೂಸು. ಇವತ್ತು ಇದೇನೆ ಮೊದಲನೇದಾಗಿ ಟ್ರಂಪ್ ಭಾಗವತರ್ ನ್ಯೂಸು. ಒಂದು ಹಾಕಿದ್ರು ಅಂತಂದ್ರೆ ಗೋಲ್ಡ್ ಇನ್ನೂ ಕೂಡ ಏರುತ್ತೆ. ಇವತ್ತಿನ ಮುಖ್ಯ ಸುದ್ದಿಗಳನ್ನ ನೋಡೋಣ. ನಮ್ಮ ಈ IDFC ಫಸ್ಟ್ ಬ್ಯಾಂಕ್, ಒನ್ ಆಫ್ ಮೈ ಫೇವ್ರೆಟ್ ಬ್ಯಾಂಕಲ್ಲಿ 4 ಎಂಪ್ಲಾಯಿನು, ಹರಿಯಾಣ ಗೌರ್ಮೆಂಟ್ ಎಂಪ್ಲಾಯಿನು ಸೇರಿ 590 ಕೋಟಿನ ಹೊಡೆದ್ಬಿಟ್ರು. ಏನಂದ್ರೆ ಅವರೇ ಚೆಕ್ ಬುಕ್ ರೆಡಿ ಮಾಡಿ, ಅವರೇ ಇನ್ಸ್ಟ್ರೂಮೆಂಟ್ನ ರೆಡಿ ಮಾಡಿ ದುಡ್ಡನ್ನ ಥರ್ಡ್ ಪಾರ್ಟಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ವೈದ್ಯನಾಥನ್ನ ಎಕನಾಮಿಕ್ ಟೈಮ್ಸ್ ಅಲ್ಲಿ ಇಂಟರ್ವ್ಯೂ ಕೊಟ್ಟು 590 ಕೋಟಿ ನಾವು ಆಲ್ರೆಡಿ ಲಾಸ್ಗೆ ಪ್ರೊವೈಡ್ ಮಾಡಿಬಿಟ್ವಿ, ನಮ್ಮಲ್ಲೇ ಒಂದು 4 ಎಂಪ್ಲಾಯೀಸು ಥರ್ಡ್ ಪಾರ್ಟೀಸು ಇನ್ವಾಲ್ವ್ ಆಗಿ ಅಮರ್ಸಿದ್ದಾರೆ, ನಾವು ರೀಕನ್ಸೈಲ್ ಮಾಡೋವಾಗ್ಲೇ ಡಿಫರೆನ್ಸಸ್ನ ಕಂಡುಹಿಡಿದ್ವಿ. ಇದು ಒನ್ ಆಫ್ ದಿ ಇನ್ಸಿಡೆಂಟ್ಸ್ ಇನ್ ಚಂಡೀಗಢ್ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವುದಾದ್ರೂ ಅಮೌಂಟು ರಿಕವರ್ ಆಗೋದಕ್ಕೂ ಸಾಧ್ಯತೆಗಳಿದೆ. ಥರ್ಡ್ ಪಾರ್ಟಿ ಅಕೌಂಟ್ ಎಲ್ಲೆಲ್ಲ ಟ್ರಾನ್ಸ್ಫರ್ ಆಗಿದೆಯೋ, ಎಲ್ಲೆಲ್ಲ ದುಡ್ಡು ಇದೆಯೋ ಅಲ್ಲೆಲ್ಲ ರೈಡ್ ಮಾರ್ಕ್ನ ಮಾಡಿದ್ದಾರೆ. ಪೊಲೀಸ್ ಕೇಸ್ ಆಗುತ್ತೆ.
ಎಷ್ಟು ರಿಕವರಿ ಇದೆಲ್ಲ ಮಾಡೋಕ್ಕಾಗುತ್ತೆ ಅನ್ನೋದನ್ನ ನೋಡಬೇಕು. ಆದರೆ ಹೀಗೆ ಇದ್ರೆ ಈಗ ಸದ್ಯಕ್ಕೆ 1 ಕೋಟಿ ಪ್ರಾಫಿಟ್ಟು ಹೋಯಿತು. 1 ಕ್ವಾರ್ಟರ್ 470 ಕೋಟಿ ರೂಪಾಯಿ ಪ್ರಾಫಿಟ್ಟು ಹಂಗೆ ಇವತ್ತು. ಇನ್ಫ್ಯಾಕ್ಟ್ 1 ಕ್ವಾರ್ಟರ್ ಪ್ಲಸ್ 15 ಡೇಸ್ 20 ಡೇಸ್ ಪ್ರಾಫಿಟ್ ಔಟು. ಮಾರ್ಕೆಟ್ ಓಪನ್ ಆದ್ಮೇಲೆ ಫಸ್ಟ್ ಒಂದು 10% ಹೊಡೆದ್ರು. ತಕ್ಷಣ ತೆಗ್ದ, ತಿರ್ಗಾ ಒಂದು 5% ಹೊಡೆದ, ತಿರ್ಗಾ ತೆಗ್ದ 5% ಹೊಡೆದ. ಅಲ್ಲಿಂದ ಆ ಮಾರ್ಕೆಟ್ ಇಂದ ಹಂಗೆ ನಿಧಾನವಾಗಿ ಏರ್ತಾ ಇದೆ. ಇದು ನನಗೆ ಈ ವಾರನ್ ಬಫೆಟ್ನ ಅಮೆರಿಕನ್ ಎಕ್ಸ್‌ಪ್ರೆಸ್ ಸಾಲಿಡ್ ಆಯಿಲ್ ಡೀಲ್ ತರ ನೆನಪಾಗ್ತಾ ಇದೆ. ಅಮೆರಿಕನ್ ಎಕ್ಸ್‌ಪ್ರೆಸ್ ಅಲ್ಲಿ ಸಾಲಿಡ್ ಆಯಿಲ್ ಡೀಲ್ ಅಂತ ನೀವು ತೆಗೆದು ಹೋಗಿ ನೋಡಿದ್ರಿ ಅಂತಂದ್ರೆ ಈಗ ತರಾನೇ ಬ್ಯಾಂಕು ದಿವಾಳಿ ಆಗ್ಬಿಡುತ್ತೇನೋ ಅಂತ ಒಂದು ಭಯ ಇತ್ತು. ವೈದ್ಯಲಾತನು ಇಲ್ಲಿ ಬ್ಯಾಂಕ್ ಎಲ್ಲ ದಿವಾಳಿ ಆಗಲ್ಲ, ನಮ್ಗೆ ತುಂಬಾ ಕ್ಯಾಪಿಟಲ್ ಇದೆ ಅಂತ ಹೇಳಿದ್ದಾರೆ. ಅದೇ ತರ ಅದರಿಂದ ಇದು ಬುಕ್ ವ್ಯಾಲಿಗಿಂತ ಕೆಳಗಡೆ ಹೋಗೋದಕ್ಕೆ ಸಾಧ್ಯತೆಗಳು ತುಂಬಾ ಪ್ರಕಾಶಮಾನವಾಗಿದೆ. ಈ ತರ ಕ್ರೈಸಿಸ್ ಅಲ್ಲಿ ಕನ್ಸಿಡರ್ ಮಾಡೋದಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ. ಕನ್ಸಿಡರ್ ಮಾಡಿದ್ರೆ ನಿಮ್ಗೆ ಒಳ್ಳೇದು. ಅದರಿಂದ ಹಾಕಿನ ಎತ್ತಿ ನಾವು 27ರಿಂದ ಕನ್ಸಿಡರ್ ಮಾಡೋದಕ್ಕೆ ಹೇಳಿದ್ವಿ, 58ಅಲ್ಲಿ ಕನ್ಸಿಡರ್ ಮಾಡೋದಕ್ಕೆ ಹೇಳಿದ್ವಿ. ಇದು ಕನ್ಸಿಡರ್ ಮಾಡಿ ನಿಮಗೆ ಒಳ್ಳೆ ಅವಕಾಶಗಳು ಸಿಗುತ್ತೆ. ಮಾರ್ಕೆಟಲ್ಲಿ ಈ ತರ ಅವಕಾಶಗಳು ತುಂಬಾ ಕಡಿಮೆಯಾಗೇ ಬರುತ್ತೆ. ಒಂದು 1.4% ಡೌನು. ಅದನ್ನ ಬಿಟ್ರೆ ಈ ಟಾಟಾ ಮೋಟಾರ್ ಕಮರ್ಷಿಯಲ್ ವೆಹಿಕಲ್ ಏರಿದೆ. ಮುತ್ತೂಟ್ ಫೈನಾನ್ಸ್ ರೀಬಾಂಗ್ ಆಗಿದೆ. ಸಂಗಮ್ ಏರಿದೆ. ಇನ್ಫೋಸಿಸ್ಗೆ ಏಟು. ಕರ್ನಾಟಕ ಬ್ಯಾಂಕು ಒಂದ್ ರೀತಿ ಏರಿದೆ. ಇನ್ಫೋಸಿಸ್ಗೆ ಮಾತ್ರ ಏಟಿಲ್ಲ, ಬೇರೆ ಎಲ್ಲ IT ಕಂಪನಿಗಳಿಗೂ ಏಟೇನೆ. ಯಾಕೆ ಅಂತಂದ್ರೆ ಈಗ ಜೆಫ್ರೀಸ್ ಅಂತ ಅನ್ನೋರು ಏನ್ ಮಾಡಿದ್ದಾರೆ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಇಂಡಿಯಾದ ಈ IT ಕಂಪನೀಸ್ ಎಲ್ಲ ಸ್ವಲ್ಪ ಕಷ್ಟ ಪಡುತ್ತೆ ಅಂತ ಹೇಳಿದ್ರಿಂದ ಅದನ್ನ ಹಾಕಿ ಸರಿಯಾಗಿ ಏಟ್ ಕೊಟ್ಟಿದ್ದಾರೆ. IDFC ಬ್ಯಾಂಕ್ ಬಗ್ಗೆ ನಿಮ್ಗೆ ಫುಲ್ ಆಗಿ ನ್ಯೂಸ್ ನ ಕೊಟ್ಬಿಟ್ಟೆ. ಈಗ ಗೋಲ್ಡ್ ವ್ಯಾಲಿ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಒಂದು ಹಾಕಿದ್ರೆ ಡೆಫಿನೆಟ್ ಆಗಿ ಇನ್ಕ್ರೀಸ್ ಆಗುತ್ತೆ, ಇಲ್ಲ ಅಂತಂದ್ರೆ ಹೀಗೆ ಇರುತ್ತೆ. ಇನ್ನು ಕೂಡ ವಿಂಡೋ ಒಳಗಡೆನೆ ಇದೆ. 7 ವಾಶ್ ಬಂದಾದ್ಮೇಲೆನೆ ಅದಿನ್ನು 2 ಏರೋದಕ್ಕೆ ಸಾಧ್ಯತೆಗಳು ತುಂಬಾ ಪ್ರಕಾಶಮಾನವಾಗಿದೆ. ಬೆಳ್ಳಿಯನ್ನ ನಂಬೇಡಿ, ಸಿಕ್ಕಾಕೊಂಡ್ರಿ ಅಂತಂದ್ರೆ ಇರ್ತಾರೆ, ಹುಷಾರಾಗಿರಿ. ಟಾಟಾ ಪಂಚ್ EV ಲಾಂಚ್ ಮಾಡಿದ್ದಾರೆ. ಫೇಸ್ ಲಿಫ್ಟ್ ಜೊತೆಗೆ ಫಾರ್ ದ ಫಸ್ಟ್ ಟೈಮ್ ವಿನ್ಸರ್ ನ ಕಾಪಿ ಹೊಡೆದು ಕೂಡ ಬ್ಯಾಟರಿ ಸರ್ವಿಸಸ್ ಬೇರೆ ನಂಬರ್ ಸೇರಿಸಿ ಒಂದನ್ನು ಕೊಟ್ಟಿದ್ದಾರೆ. ಬ್ಯಾಟರಿ ಸರ್ವಿಸ್ ಏನು 6.6 ಏನೋ ಕಾಸ್ಟ್. ಬ್ಯಾಟರಿ ಜೊತೆ ಸೇರಿಸಿದ್ರೆ ನಿಯರ್ಲಿ 10 lakhs ಬರುತ್ತೆ. ಅದರಿಂದ ಇವರು ಕೂಡ JSW ಜೊತೆ ಸೇರಿ ಕಾಂಪೀಟ್ ಮಾಡ್ತಾ ಇದ್ದಾರೆ. ಲೋ ಕಾಸ್ಟ್ ಪುಷ್ ನ ತಗೊಂಡು ಹೋಗ್ತಾ ಇದ್ದಾರೆ. ಈಗ ಡೆಫಿನೆಟ್ ಆಗಿ ಸಕ್ಸಸ್ಫುಲ್ ಆಗಿರುತ್ತೆ ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ. TVS ಏನ್ ಹೇಳ್ತಾರೆ, 8 or 9% ಲಾಂಗ್ ಟರ್ಮ್ ಗ್ರೋತ್ 2 ವೀಲರ್ ಅಲ್ಲಿ ಇರುತ್ತೆ, ಎಸ್ಪೆಷಲಿ ಎಲೆಕ್ಟ್ರಿಕ್ 2 ವೀಲರ್ ಅಲ್ಲಿ ಇರುತ್ತೆ ಅಂತ TVS ಬೆಟ್ ಕಟ್ತಾ ಇದ್ದಾರೆ. ಎಡ್ಡಿಗ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಬಯೋಸಿಮಿಲರ್ ಅಲ್ಲಿ ದುಡ್ಡದಾಗಿ ನಾವು ದುಡ್ಡನ್ನ ಹಾಕಿದ್ದೀವಿ, ನಮಗೆ ಲಾಂಗ್ ಟರ್ಮ್ ಅಲ್ಲಿ ಅದು ಬೆನಿಫಿಟ್ ಬರುತ್ತೆ ಅಂತ. ಇಂಡಸ್ಇಂಡ್ ಬ್ಯಾಂಕ್ ಏನ್ ಹೇಳ್ತಾರೆ ಅಂತಂದ್ರೆ ಈಗ ಆ 90 ವಯಸ್ಸಿನ ತಾತಾಗೆ ಒಂದು 100 ವರ್ಷದ ಬಾಂಡ್ ನ ಮಾರಿದ್ರಲ್ಲ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ MIR ಕೆಳಗಡೆ ಇರುವಂತದ್ದು. ಅದರಿಂದ ಈಗ RBI ಕ್ರಾಸ್ ಸೇವಿಂಗ್ ವೇಸ್ ಟಫ್ ಮಾಡಿಬಿಟ್ಟಿದ್ದಾರೆ. ಇದು ಒಂದು ವೆಲ್ಕಮ್ ಡೆಸಿಷನ್. ಲಾಂಗ್ ಟರ್ಮ್ ಅಲ್ಲಿ ಇದು ಬ್ಯಾಂಕ್ ಮಟೀರಿಯಲ್ ಮಾಡುತ್ತೆ ಅಂತ ಇಂಡಸ್ಇಂಡ್ ಬ್ಯಾಂಕ್ ನಾಯಕರು ಜಾಲರ ಹಾಕಿದ್ದಾರೆ. ನಮಗೆ ಇಂಡಸ್ಇಂಡ್ ಬ್ಯಾಂಕ್ ತರ HDFC ಕೂಡ ಒಂದು ದೊಡ್ಡ ಅವಕಾಶವನ್ನ ಕೊಟ್ಟಿದೆ. HCL ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಮಗೆ ಆಲ್ರೆಡಿ ಇಂಡಸ್ಟ್ರಿಯಲ್ ಆಗಿ ನಾಲೆಜ್ ಇತ್ತು, ನಾವು ಕಂಪ್ಯೂಟರ್ ಎಲ್ಲ ಮಾಡ್ತಾ ಇದ್ವಿ, ಅದರಿಂದ ಇಂಡಸ್ಟ್ರಿಯಲ್ ಡಿಸೈನ್ ಅಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿದ್ರಿಂದ ಡಿಸ್ಪ್ಲೇ ಚಿಪ್ಸ್ ಅನ್ನ ಮಾಡೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಇಲ್ಲಿ 25% ಮಾರ್ಕೆಟ್ ಶೇರ್ನ ಹಿಡಿತೀವಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ ಇಂಡಿಯಾದಲ್ಲಿ ಕಡಿಮೆ ಮಾಡಬೇಕು ಅಂತ ಗವರ್ಮೆಂಟೇ ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ RBI ದುಡ್ಡು ಕೊಡೋದನ್ನ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ರೋಡಲ್ಲಿ ಹೋಗೋರೆಲ್ಲ ಬೆಟ್ ಕಟ್ಟೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಈಗ US ಯುರೋಪಿಯನ್ ಯೂನಿಯನ್ ಒಂದು ಅಗ್ರಿಮೆಂಟ್ ಕಂಟಿನ್ಯೂ ಆಗಬೇಕು. ಸುಮ್ಮನೆ ಡೈಲಿ ಒಂದು ಟ್ಯಾರಿಫ್ ಹೇಳ್ತಾ ಇದ್ರೆ ನಮ್ಮಿಂದ ಆಪರೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅವರು ತುಂಬಾನೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಓವರ್ ಆಗಿ ಮಾರ್ಕೆಟ್ ಇವತ್ತು ಬೆಳಗ್ಗೆ 172 ಪಾಯಿಂಟ್ ಪ್ಲಸ್ ಅಲ್ಲಿ ಓಪನ್ ಆಯ್ತು. ಮೇಲೆ ಏರ್ತಾ ಇದೆ ಕಣೋ, ಏನೋ ಮಾರ್ಕೆಟ್ಗೆ ವಿಷಯ ಗೊತ್ತಾಗ್ತಾ ಇದೆ ಕಣೋ, ಗೊತ್ತಿಲ್ಲದೆ ಇರೋ ವಿಷಯ ಅದು ಗೊತ್ತಿದೆ ಅಂತ ಅನ್ಕೊಂಡೆ. ನೋಡಿದ್ರೆ ಸ್ವಲ್ಪ ಹೊತ್ತಲ್ಲೇ ಬ್ಯಾಂಕ್ ನಿಫ್ಟಿ ನೆಗೆಟಿವ್ ಆಗಿ ಸ್ವಲ್ಪನೇ ಬಲೂನಿಂದ ಗಾಳಿ ಹೋಗೋ ರೀತಿ ಇಳಿದು ಮಾತಾಡ್ತಾ ಇರುವಾಗ 88 ಪಾಯಿಂಟ್ ಪ್ಲಸ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಓವರಾಲ್ ಆಗಿ ಇವತ್ತು ನಾವು ಇಂಡಸ್ಇಂಡ್ ಬ್ಯಾಂಕ್ ನ್ಯೂಸ್ನ ನೋಡಿದಾಗ ಕನ್ಸಿಡರ್ ಮಾಡಿದ್ರಿಂದ ಒಳ್ಳೆ ಪ್ರಾಫಿಟಬಲ್ ಆಗಿತ್ತು. ಅದೇ ಥರ ನಮ್ಮ ಈ IT ಸ್ಟಾಕ್ಸು, ಅದೇ ಥರ ಈ 1, 2 ಅಂತ ಈ ಫಾರ್ಮಾ ಸ್ಟಾಕ್ಸ್ ಕನ್ಸಿಡರ್ ಮಾಡಿದ್ರೆ ನಿಮಗೆ ಒಳ್ಳೆಯದು.
ಇದೆಲ್ಲ ಡಾಲರ್ ಡಿಪೆಂಡೆಂಟು, ಹೇಗಾದರೂ ಎಕ್ಸ್ಪೋರ್ಟ್ ಮಾಡಿಬಿಡ್ತಾರೆ. ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿ ಬಗ್ಗೆ ಸೈಲೆಂಟ್ ಆಗಿದ್ದಾರೆ. 0% ಟ್ಯಾರಿಫಲ್ಲಿ ಇದೆಯಾ ಅನ್ನೋದನ್ನ ನೋಡಬೇಕು. ಇದೆಲ್ಲ ಎಸ್ಟೇಷನ್ ಕೋಡ್ ಎಲ್ಲ ನೋಡಿದ್ರೆ ಕ್ಲಿಯರ್ ಆಗಿ ಇದೆ. ಇನ್ನೂ ಒಂದು 2-3 ಟ್ರೇಡಿಂಗ್ ಸೆಷನ್ ಆಗುತ್ತೆ. ಮಾರ್ಕೆಟು ಇಷ್ಟು ಸ್ಟೇಬಲ್ ಆಗೇ ಇರುತ್ತೆ. US ಟ್ರೇಡ್ ಡೀಲ್ಗೆ ಇದು ಅವಶ್ಯಕತೆ ಇದೆಯಾ ಅಂತ ಗೊತ್ತಿಲ್ಲ. ಯಾಕೆ ಅಂತಂದರೆ ಈ ಪ್ರವಾಸ ಪ್ರಕಾರ 154ಕ್ಕೆ ಈ ಟ್ಯಾರಿಫಲ್ಲಿ ಬರುತ್ತೆ. ಒಂದು ಸ್ವಲ್ಪ ದಿನ ಆದಮೇಲೆ ತಿರ್ಗಾ ಕಾಂಗ್ರೆಸ್ ಹತ್ರ ಹೋಗಬೇಕು. ಕಾಂಗ್ರೆಸ್ಸು ಈ ಬೈಪೋಲ್ ಒಳಗಡೆ ಏನು ಮಾಡಿಲ್ಲ ಅಂತಂದರೆ ಅವರು ಒಬ್ರು ಕಾಂಗ್ರೆಸ್ಸು ಸೋತೋಗ್ಬಿಡ್ತಾರೆ. ಸೊ ಇದೇನೇ ಓವರ್ ಆಲ್ ಆಗಿ ನ್ಯೂಸು. ಎಲ್ಲ ನಾನು ನಿಮ್ಮ ಹತ್ರ ಹೇಳಿದೆ, ಅಮೇರಿಕಾದಲ್ಲಿ ಫೌಂಡೇಶನ್ಸ್ ತುಂಬ ಕ್ಲಿಯರ್ ಆಗಿದೆ, ಇನ್ಶೂರೆನ್ಸ್ ಕ್ಲಿಯರ್ ಆಗಿದೆ, ಡಾಕ್ರಸಿ ಪ್ರಿವೇಲ್ ಆಗುತ್ತೆ ಅಂತ. ಇಲ್ಲ ಜಿ ಜಿಪಿಂಗು ಇಲ್ಲ ಮಾಸ್ಕೋ ಡಿಯೋಲೋ ಎರಿಯೋ ಒಂದು ಸುಪ್ರೀಂ ಕೋರ್ಟ್ ಬಂದು ಧೈರ್ಯವಾಗಿ ರೂಲಿಂಗ್ ಕೊಡುತ್ತೆ ಅಂತ ನೀವು ನಂಬ್ತೀರಾ? ಕಾಲ್ ಭಾಗ ಕೊಡೋದಿಲ್ಲ. ಇದೇನೇ ರಿಯಲ್ ಡೆಮೋಕ್ರಸಿ ಬೇರೆ ಫಂಡ್ಸ್ಗೂ ಇರೋಂಥ ಗೌರ್ಮೆಂಟ್ಗೆ ಇರೋಂಥ ವ್ಯತ್ಯಾಸ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಮೇಲ್ ID ಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.